ಉತ್ತರ ಕೊಡಿ ಕೋರ್ ಕಮಿಟಿಯಲ್ಲಿ ಬಿವೈ ವಿಜಯೇಂದ್ರ ಅಬ್ಬರ. ಪ್ರೊಟೆಸ್ಟ್ ವೇಳೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಫೋಟೋ ಮಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡಿ ಅಂತ ಹೇಳಿ ಕೋರ್ ಕಮಿಟಿಯಲ್ಲಿ ಬಿವೈ ವಿಜಯೇಂದ್ರ ಪಟ್ಟು. ಪ್ರೊಟೆಸ್ಟ್ ಸಂದರ್ಭ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಫೋಟೋ ಮಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ ಕಮಿಟಿಯಲ್ಲಿ ಪ್ರಸ್ತಾಪಕ್ಕೆ ವಿಜಯೇಂದ್ರ ಸಿದ್ಧತೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ವೇಳೆ ವಿಜಯೇಂದ್ರ ಫೋಟೋ ಮಿಸ್ ಆಗಿದೆ. ಅರವಿಂದ್ ಬೆಲ್ಲದ ನೇತೃತ್ವದಲ್ಲಿ ನಡೆದಿದ್ದ ಪ್ರತಿಭಟನೆ. ವಿಪಕ್ಷ ನಾಯಕ ಅಶೋಕ್ ಛಲವಾದಿ, ನಾರಾಯಣಸ್ವಾಮಿ, ಕೇಂದ್ರ ಸಚಿವ ಜೋಶಿ ಭಾಗಿಯಾದರು. ಬೆಲ್ಲದ ನೇತೃತ್ವದ ಪ್ರತಿಭಟನಾ ತಂಡದ ಮೇಲೆ ಆಪ್ತರ ಬಳಿ ಬಿಜೆಪಿ ಕಾರ್ಯಕರ್ತರು ಹಿರಿಯರಲ್ಲಿ ಉಂಟಾಗಿರುವ ಗೊಂದಲ. ಮುಂದಿನ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪ ಸಾಧ್ಯತೆ. ನೋಡಿ, ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಸ್ಟೇಟ್ ಬಿಜೆಪಿಯ ಪ್ರೆಸಿಡೆಂಟು ಅವರ ಪ್ರತಿ ಪೋಸ್ಟರ್ಗಳಲ್ಲೂ ಕೂಡ ವಿಜಯೇಂದ್ರರ ಫೋಟೋ ಎಲ್ಲಿ ಬರಬೇಕು, ಇನ್ನು ರಾಷ್ಟ್ರೀಯ ಅಧ್ಯಕ್ಷರ ಫೋಟೋ ಎಲ್ಲಿ ಬರಬೇಕು, ಇವೆಲ್ಲ ಒಂದು ಪ್ರೋಟೋಕಾಲ್, ಒಂದು ಶಿಷ್ಟಾಚಾರ. ಆದರೆ ಈ ಹಿಂದೆ ನಡೆದಂತಹ ಪ್ರೊಟೆಸ್ಟ್ ಕಾರ್ಯಕ್ರಮದಲ್ಲಿ ಯಾರ ನೇತೃತ್ವದಲ್ಲಿ ಆ ಪ್ರತಿಭಟನೆ ನಡೆಯಿತೋ ಅವರ ಆಪ್ತರ ಫೋಟೋಗಳು ಪ್ಲೆಕಾರ್ಡ್ಗಳಲ್ಲಿ ಕಾಣಿಸಿಕೊಂಡಿತು. ಆದರೆ ರಾಜ್ಯಾಧ್ಯಕ್ಷರ ಫೋಟೋಗಳು ಕಾಣಿಸಿಕೊಳ್ಳಲಿಲ್ಲ. ಇದರಿಂದ ಸ್ವಾಭಾವಿಕವಾಗಿ ಅಸಮಾಧಾನಕ್ಕೊಳಗಾಗೋದು ಸಹಜ. ಇದನ್ನು ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಬಹುದಾದಂಥ ವಿಚಾರವಾ? ವಿಜಯೇಂದ್ರ ಅದನ್ನು ಪ್ರಸ್ತಾಪ ಮಾಡೋ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆ ಪ್ರೊಟೆಸ್ಟ್ ವೇಳೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಫೋಟೋ ಮಿಸ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಾರುತಿ ನಾಯಕ್ ಮತ್ತೆ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಈ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಬಹುದಾದ ಅತಿ ದೊಡ್ಡ ಗಂಭೀರ ವಿಚಾರವೇನು? ಪಕ್ಷದ ವಿಚಾರ ಅಂತ ಬಂದ್ರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ಬೇಕಾಗುತ್ತಾ? ಯಾಕೆಂದ್ರೆ ಒಬ್ಬ ರಾಜ್ಯಾಧ್ಯಕ್ಷರ ಫೋಟೋ ಇಲ್ಲದೆ ಒಂದು ಪ್ರತಿಭಟನೆ, ಅಂದ್ರೆ ಸರ್ಕಾರದ ವಿರುದ್ಧ ನಡೆಯುವಂತಹ ಪ್ರತಿಭಟನೆಯಲ್ಲಿ ಬೇರೆ ವ್ಯಕ್ತಿಗಳ ಫೋಟೋ ಹಾಕುವಂಥದ್ದು ಒಂದ್ ರೀತಿ ಪಕ್ಷಕ್ಕೆ ಮುಜುಗರ ಆಗಿರ್ಬೋದು ಮತ್ತು ಕಾರ್ಯಕರ್ತರಲ್ಲೂ ಕೂಡ ಒಂದು ಗೊಂದಲಕ್ಕೆ ಕಾರಣ ಆಗತ್ತೆ. ಅದರಿಂದಾಗಿ ಇದನ್ನ ಸೀರಿಯಸ್ ಅಲ್ಲಿ ತೆಗೆದುಕೊಂಡಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷದ ಬಿವೈ ವಿಜಯೇಂದ್ರ ಇದನ್ನ ಕೋರ್ ಕಮಿಟಿಯಲ್ಲಿ ಪ್ರಶ್ನೆ ಮಾಡಲು ಮುಂದಾಗಿರೋದು. ಯಾಕೆಂದ್ರೆ ಒಂದು ಪಕ್ಷದ ಪ್ರತಿಭಟನೆ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಏನೇ ಕಾರ್ಯಕ್ರಮಗಳಾದ್ರೂ ಕೂಡ ಪೋಸ್ಟರ್ ನಲ್ಲಿ ಒಬ್ಬ ರಾಜ್ಯಾಧ್ಯಕ್ಷ ಆಗಿರುವಂತ ಯಾವುದೇ ವ್ಯಕ್ತಿ ಆಗಿದ್ರು ಕೂಡ ಒಂದು ಪೋಸ್ಟರ್ ಅನ್ನ ಹಾಕ್ಬೇಕಾಗತ್ತೆ. ಆದ್ರೆ ಮೊನ್ನೆ ಧಾರವಾಡದಲ್ಲಿ ನಡೆದಂತಹ ಏನು ಪ್ರತಿಭಟನೆ ಇದೆ, ಆ ಪ್ರತಿಭಟನೆಯಲ್ಲಿ ಅಂದ್ರೆ ಅರವಿಂದ್ ಬೆಲ್ಲದವರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರ ಫೋಟೋ ಮಿಸ್ ಆಗಿತ್ತು. ಅದರಿಂದಾಗಿಯೇ ಇದು ಗರಂ ಆಗಿರುವಂತ, ಅಂದ್ರೆ ಒಂದ್ ರೀತಿಯ ಅಸಮಾಧಾನಗೊಂಡಿರುವಂತಹ ಬಿವೈ ವಿಜಯೇಂದ್ರ ತಮ್ಮ ಆಪ್ತರಲ್ಲಿ ಹೇಳ್ಕೊಂಡಿರುವಂತದ್ದು, ನಾನು ಮುಂದೆ ನಡೆಯುವಂತಹ ಕೋರ್ ಕಮಿಟಿಯಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತೀನಿ, ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ರೂಲ್ಸ್ ಪ್ರಕಾರ ಆದ್ರೆ ಬಿವೈ ವಿಜಯೇಂದ್ರ ಅವರ ಫೋಟೋ ಇರ್ಬೇಕಾಗಿತ್ತು, ಮತ್ತೆ ಅದನ್ನ ಹಾಕಿಲ್ಲ. ಯಾಕೆ ಹಾಕಿಲ್ಲ? ಮತ್ತೆ ಅದೇ ರೀತಿಯಾದ ಇದರಿಂದ ಕಾರ್ಯಕರ್ತರಲ್ಲೂ ಗೊಂದಲ ಮತ್ತು ಒಂದು ರೀತಿಯಾದ ಪಕ್ಷಕ್ಕೂ ಕೂಡ ಮುಜುಗರ, ಅಂದ್ರೆ ಪಕ್ಷದಲ್ಲಿ ಎರಡು ಬಣಗಳಿದಾವೆ ಎಂಬ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಅದರಿಂದ ಇವೆಲ್ಲವಕ್ಕೂ ನೇರವಾಗಿ ಒಂದು ಫುಲ್ ಸ್ಟಾಪ್ ಇಡ್ಬೇಕಂದ್ರೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ಬೇಕು. ಚರ್ಚೆ ಆದ ನಂತರ, ಯಾಕೆಂದ್ರೆ ಕೋರ್ ಕಮಿಟಿಯಲ್ಲಿ ಜೋಶಿ ಅವರು ಕೂಡ ಇದ್ದಾರೆ, ಚೆಲುವಾದಿ ಅವರು ಕೂಡ ಇದ್ದಾರೆ, ಮತ್ತೆ ಅದೇ ರೀತಿಯಾದಂತೆ ಅಶೋಕ್ ಅವರು ಕೂಡ ಇದ್ದಾರೆ. ಆ ಪ್ರತಿಭಟನೆಯಲ್ಲಿ ಈ 3 ಜನ ಕೂಡ ಭಾಗಿಯಾಗಿದ್ರು. ಅದರಿಂದ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡೋದ್ರಿಂದ ಇದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಆ ನಂತರ ಕೋರ್ ಕಮಿಟಿ ಎಲ್ಲ ಅಭಿಪ್ರಾಯ ನಂತರ ಅರವಿಂದ್ ಬೆಲ್ಲದ್ ಅವರ ಕೂಡ ಒಂದು ಉತ್ತರ ಪಡೆಯಕ್ಕೆ ಮುಂದಾಗಿರುವಂತ ವಿಜಯೇಂದ್ರ. ಇದರಿಂದ ಹೊರತಾಗಿಯೂ ಕೂಡ ಹೈಕಮಾಂಡ್ಗೆ ದೂರು ಕೊಡ್ತಾರೆ ಎಂಬುದು ಕೂಡ ಚರ್ಚೆ ಆಗ್ತಿರೋದು. ಒಟ್ಟಲ್ಲಿ ಏನು ತಮಗೆ ಫೋಟೋ ಮಿಸ್ ಆಗಿರುವಂತ ವಿಚಾರವಾಗಿ ಸೀರಿಯಸ್ ಆಗಿರುವಂತಹ ಬಿವೈ ವಿಜಯೇಂದ್ರ ಇದನ್ನು ಸಂಪೂರ್ಣವಾಗಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಎಲ್ಲವೂ ಕೂಡ ಹಿರಿಯರ ಗಮನಕ್ಕೆ ತರುವಲು ಮುಂದಾಗಿರುವಂತದ್ದು. ಸ್ಟೈಲ್. ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಫೋಟೋ ಕಲಹ ಕೋರ್ ಕಮಿಟಿಯಲ್ಲಿ ಗದ್ದಲಕ್ಕೆ ಕಾರಣವಾದೀತ ಪ್ರಶ್ನೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.